ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಹೊಸ ರುಚಿಯಾದ ಅಡುಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೀನ್ಸನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೇನೆ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಇದರಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಇಡುವ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ಕೂಡಲೇ ನಿಮ್ಮ ಖಾರಕ್ಕನುಸಾರವಾಗಿ ಅಚ್ಚಕಾರ ಪುಡಿಯನ್ನು ಹಾಕ್ಕೊಳ್ಳಿ. ಹೆಚ್ಚಿಟ್ಟ ಬೀನ್ಸ್, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಬೇಯಲು ಬೇಕಾಗುವಷ್ಟು ನೀರು ಹಾಕ್ಕೊಂಡ್ರೆ ಪಲ್ಯ ರೆಡಿ ಫ್ರೆಂಡ್ಸ್. ಇವಾಗ ಹೆಸರು ಬೇಳೆ ಕೋಸಂಬರಿ ಮಾಡುವನಾ. ಹೆಸರು ಬೇಳೆಯನ್ನು ಅರ್ಧ ಗಂಟೆಯಾದರೂ ನೆನೆ ಹಾಕ್ಕೊಳ್ಳಿ. ಸೌತೆಕಾಯಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ, ರುಚಿಗೆ ಸ್ವಲ್ಪ ಕಾಯಿ ತುರಿ, ನೆನೆ ಹಾಕಿದ ಹೆಸರು ಬೇಳೆ ಹಾಕುವ. ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪು. ಕೋಸಂಬರಿ ರೆಡಿ. ಅನ್ನ ಕೂಡ ರೆಡಿ ಆಗ್ತಾ ಬಂತು ಫ್ರೆಂಡ್ಸ್. ಈಗ ಜಟ್ಪಟಾಗಿ ಈ ಅನ್ನಕ್ಕೆ ಒಂದು ರಸಂ ಇಲ್ಲಾಂದರೆ ಸಾಂಬಾರು ಬೇಕು ಅಲ್ವಾ. ಸ್ವಲ್ಪ ತರಕಾರಿ ಕೂಡ ಮನೇಲಿ ಇದೆ, ಒಂದು ಸಾಂಬಾರು ಮಾಡುವನಾ. ರುಚಿಯಾದ ಜಟ್ಪಟ್ ಸಾಂಬಾರು ಯಾವ ರೀತಿ ಮಾಡೋದು ಎಂಬುದಾಗಿ ನಿಮಗೆ ನಾನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಪ್ರೆಷರ್ ಕುಕ್ ಮಾಡುವ. ಬದನೆಕಾಯಿ, ಹೂಕೋಸು, ಈರುಳ್ಳಿ ಅಥವಾ ನಿಮಗೆ ಇಷ್ಟವಾದ ಯಾವುದೇ ನೀವು ತರಕಾರಿಯನ್ನು ತೆಗೆದುಕೊಳ್ಬಹುದು. ತೊಗರಿಬೇಳೆ ಬೆಂದ ತಕ್ಷಣ ತರಕಾರಿಯನ್ನು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ 1 ವಿಸಿಲ್ನಷ್ಟು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಗಾರ್ಡನ್ ಸ್ಪೈಸಸ್ ಸಾಂಬಾರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹುಳಿ ನೀರಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ. ನೋಡಿ, ತರಕಾರಿ ಬೆಂದ ತಕ್ಷಣ ಇದೆಲ್ಲವನ್ನು ಬೆರೆಸ್ಕೊಂಡ್ರೆ ಸಾಂಬಾರು ಯಾವ ರೀತಿ ಆಗ್ತದೆ ಎಂಬುದಾಗಿ ನೀವೇ ನೋಡ್ಕೊಳ್ಳಿ. ನೋಡಿ, ಸೂಪರ್ ಈಸಿ ಅಲ್ವಾ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ರೆಸಿಪೀಸನ್ನು ಶೇರ್ ಮಾಡಲು ಮರೆಯದಿರಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡುವನ. ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಸಾಂಬಾರ್ ರೆಡಿ. ಗಾರ್ಡನ್ ಸ್ಪೈಸಸ್ ಸಾಂಬಾರ್ ಪೌಡ್ರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಎಲ್ರಿಗೂ ವಂದನೆಗಳು.